ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ಸೇನೆಯ ಸಾಮರ್ಥ್ಯವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವ ಅತ್ಯಂತ ಮಹತ್ವದ ಬೆಳವಣಿಗೆಯೊಂದು ಶೀಘ್ರದಲ್ಲೇ ನಡೆಯುವ ಸಾಧ್ಯತೆ ಇದೆ. ಕೇಂದ್ರ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅಂದರೆ ಡಿಎಸಿ ಸಭೆಯಲ್ಲಿ ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಅತ್ಯಾಧುನಿಕ MPATGM ಮ್ಯಾನ್ ಪೋರ್ಟಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ವ್ಯವಸ್ಥೆಯನ್ನು ಭಾರತೀಯ ಸೇನೆಗೆ ದೊಡ್ಡ ಪ್ರಮಾಣದಲ್ಲಿ ಖರೀದಿಸುವ ಪ್ರಸ್ತಾವನೆಗೆ ಅನುಮೋದನೆ ಸಿಗುವ ನಿರೀಕ್ಷೆ ಇದೆ. ಈ ಸಭೆಯ ಇನ್ನೊಂದು ವಿಶೇಷವೆಂದರೆ ಹೊಸದಾಗಿ ನೇಮಕಗೊಂಡಿರುವ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CDS ಜೊತೆಗೆ ಭಾರತೀಯ ಸೇನೆಯ ಮುಖ್ಯಸ್ಥರು ಹಾಗೂ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರು ಭಾಗವಹಿಸುವ ಮೊದಲ ಪ್ರಮುಖ ಶಸ್ತ್ರಾಸ್ತ್ರ ಖರೀದಿ ಪರಿಶೀಲನಾ ಸಭೆಯಾಗಲಿದೆ. ಈ ಸಭೆಯಲ್ಲಿ ಚರ್ಚೆಯಾಗಲಿರುವ ಪ್ರಮುಖ ವಿಷಯಗಳಲ್ಲಿ ಸುಮಾರು 2600 ಕೋಟಿಗೂ ಹೆಚ್ಚು ಮೌಲ್ಯದ MPATGM ಖರೀದಿ ಯೋಜನೆಗೆ ವಿಶೇಷ ಸ್ಥಾನವಿದೆ. ಈ ಯೋಜನೆಗೆ ಅನುಮೋದನೆ ದೊರೆತರೆ ಭಾರತದಲ್ಲಿ ಸಂಪೂರ್ಣವಾಗಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿ ಹಾಗೂ ಉತ್ಪಾದಿಸಲಾದ ಅತ್ಯಾಧುನಿಕ ಇನ್ಫ್ಯಾಂಟ್ರಿ ಆಂಟಿ ಟ್ಯಾಂಕ್ ವೆಪನ್ ಸಿಸ್ಟಮ್ಗಳಲ್ಲಿ ಒಂದಾದ MPATGM ಅಧಿಕೃತವಾಗಿ ಭಾರತೀಯ ಸೇನೆಯ ಶಸ್ತ್ರಾಗಾರಕ್ಕೆ ಸೇರ್ಪಡೆಯಾಗುತ್ತದೆ. ಜೊತೆಗೆ ದೇಶದ ಆತ್ಮನಿರ್ಭರ ಭಾರತದ ಅಭಿಯಾನಕ್ಕೂ ಇದು ಮತ್ತೊಂದು ದೊಡ್ಡ ಬಲ ನೀಡಲಿದೆ. ಪ್ರಸ್ತಾವನೆಯ ಪ್ರಕಾರ ಭಾರತೀಯ ಸೇನೆ 100 ಮಿಸೈಲ್ ಲಾಂಚರ್ಸ್, 2300 MPATGM ಮಿಸೈಲ್ಸ್ ಗಳು ಹಾಗೂ 5 ಟ್ರೈನಿಂಗ್ ಸಿಮ್ಯುಲೇಟರ್ಸ್ ಗಳನ್ನು ಖರೀದಿಸಲಿದೆ. ಈ ಸಂಪೂರ್ಣ ಶಸ್ತ್ರಾಸ್ತ್ರ ವ್ಯವಸ್ಥೆಯನ್ನು ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಅಂದರೆ BDL ಕಂಪನಿ ನಿರ್ಮಿಸಲಿದೆ. DRDO ಅಭಿವೃದ್ಧಿಪಡಿಸಿರುವ IDDM ಇಂಡಿಜಿನಿಯಸ್ಲಿ ಡಿಸೈನ್ಡ್, ಡೆವಲಪ್ಡ್ ಅಂಡ್ ಮ್ಯಾನುಫ್ಯಾಕ್ಚರ್ಡ್ ವರ್ಗದ ಈ ಕ್ಷಿಪಣಿಯ ಅಧಿಕೃತ ಉತ್ಪಾದನಾ ಸಂಸ್ಥೆಯಾಗಿ BDL ಕಂಪನಿ ಈಗಾಗಲೇ ಆಯ್ಕೆಯಾಗಿದೆ. ಹಾಗಾದರೆ ಈ MPATGM ನಲ್ಲಿ ಏನು ವಿಶೇಷತೆ ಇದೆ ಸ್ನೇಹಿತರೆ? ಇದು ಇನ್ಫ್ಯಾಂಟ್ರಿ ಸೈನಿಕರಿಗಾಗಿ ವಿಶೇಷವಾಗಿ ಅಭಿವೃದ್ಧಿಪಡಿಸಿರುವ 3rd ಜನರೇಷನ್ ಫೈರ್ ಅಂಡ್ ಫರ್ಗೆಟ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಆಗಿದೆ. ಅಂದರೆ ನಮ್ಮ ಸೈನಿಕರು ಗುರಿಯನ್ನು ಲಾಕ್ ಮಾಡಿದ ನಂತರ ಕ್ಷಿಪಣಿಯನ್ನು ಉಡಾಯಿಸಿದರೆ ಸಾಕು. ನಂತರ ಕ್ಷಿಪಣಿ ತನ್ನ ಗುರಿಯನ್ನು ಸ್ವತಃ ಹಿಂಬಾಲಿಸಿ ನಿಖರವಾಗಿ ಹೊಡೆದುರುಳಿಸುತ್ತದೆ. ಅದನ್ನು ನಿರಂತರವಾಗಿ ನಿಯಂತ್ರಿಸುವ ಅಗತ್ಯವೇ ಇರುವುದಿಲ್ಲ. ಈ ಸಾಮರ್ಥ್ಯದಿಂದ ಕ್ಷಿಪಣಿ ಉಡಾಯಿಸಿದ ತಕ್ಷಣವೇ ಸೈನಿಕರು ತಮ್ಮ ಸ್ಥಾನವನ್ನು ಬದಲಾಯಿಸಿ ಶತ್ರುವಿನ ಪ್ರತಿದಾಳಿಯಿಂದ ಸುರಕ್ಷಿತವಾಗಿ ಹೊರಬರಲು ಸಾಧ್ಯವಾಗುತ್ತದೆ. ಯುದ್ಧ ಭೂಮಿಯಲ್ಲಿ ಇದು ಅತ್ಯಂತ ಮಹತ್ವದ ಜೀವರಕ್ಷಕ ವೈಶಿಷ್ಟ್ಯವಾಗಿದೆ. ಈ ಕ್ಷಿಪಣಿಯಲ್ಲಿ ಅತ್ಯಾಧುನಿಕ ಇಮೇಜಿಂಗ್ ಇನ್ಫ್ರಾರೆಡ್ ಸೀಕರ್ ಗಳನ್ನು ಅಳವಡಿಸಲಾಗಿದೆ. ಈ ತಂತ್ರಜ್ಞಾನವು ಉಡಾವಣೆಗೆ ಮುನ್ನವೇ ಗುರಿಯನ್ನು ನಿಖರವಾಗಿ ಗುರುತಿಸಿ ಲಾಕ್ ಮಾಡುತ್ತದೆ. ನಂತರ ಕ್ಷಿಪಣಿಯು ಸಂಪೂರ್ಣ ಸ್ವಯಂಚಾಲಿತವಾಗಿ ತನ್ನ ಗುರಿಯತ್ತ ಚಲಿಸಿ ಯಾವುದೇ ಹೆಚ್ಚುವರಿ ಮಾನವರ ನಿಯಂತ್ರಣವಿಲ್ಲದೆ ತನ್ನ ದಾಳಿಯನ್ನು ಸಂಪೂರ್ಣಗೊಳಿಸುತ್ತದೆ. ಈ MPATGM ಅತ್ಯಾಧುನಿಕ ಮೇನ್ ಬ್ಯಾಟಲ್ ಟ್ಯಾಂಕ್ಸ್, ಎಕ್ಸ್ಪ್ಲೋಸಿವ್ ರಿಯಾಕ್ಟಿವ್ ಆರ್ಮರ್ ಹೊಂದಿರುವ ಟ್ಯಾಂಕುಗಳು ಹಾಗೂ ಭಾರಿ ರಕ್ಷಣಾ ಕವಚ ಹೊಂದಿರುವ ಇತರ ಆರ್ಮರ್ಡ್ ಸೇನಾ ವೆಹಿಕಲ್ ಗಳನ್ನು ಪರಿಣಾಮಕಾರಿಯಾಗಿ ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಕಳೆದ ಹಲವು ವರ್ಷಗಳಿಂದ ಈ ಕ್ಷಿಪಣಿಯ ಮೇಲೆ ಅನೇಕ ಡೆವಲಪ್ಮೆಂಟ್ ಟ್ರಯಲ್ಸ್ ಹಾಗೂ ಯೂಸರ್ ಟ್ರಯಲ್ಸ್ ಗಳು ನಡೆಸಲಾಗಿದೆ. ಬೇರೆ ಬೇರೆ ರೀತಿಯ ಹವಾಮಾನದ ಪರಿಸ್ಥಿತಿಗಳಲ್ಲಿ, ವಿಭಿನ್ನ ಯುದ್ಧ ಸನ್ನಿವೇಶಗಳಲ್ಲಿ ಮತ್ತು ಕಠಿಣ ಕಾರ್ಯಾಚರಣೆಯ ಪರಿಸ್ಥಿತಿಗಳಲ್ಲಿಯೂ ಈ ಕ್ಷಿಪಣಿ ತನ್ನ ಸಾಮರ್ಥ್ಯವನ್ನು ಯಶಸ್ವಿಯಾಗಿ ಸಾಬೀತುಪಡಿಸಿದೆ. ಇದರಿಂದಾಗಿ ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿದ್ದ ಆಂಟಿ ಟ್ಯಾಂಕ್ ಮಿಸೈಲ್ ಸಿಸ್ಟಮ್ಗಳಿಗೆ ಭಾರತಕ್ಕೆ ಈಗ ಅತ್ಯುತ್ತಮ ಸ್ವದೇಶಿ ಪರ್ಯಾಯ ದೊರೆತಂತಾಗಿದೆ. ಇದಷ್ಟೇ ಅಲ್ಲದೆ ಸ್ನೇಹಿತರೆ, ಮೊದಲ ಹಂತದ ಉತ್ಪಾದನೆಯ ನಂತರ ರಕ್ಷಣಾ ಸಚಿವಾಲಯವು ಈ ಯೋಜನೆಗೆ ಖಾಸಗಿ ವಲಯದ ಕಂಪನಿಗಳನ್ನು ಸೇರಿಸಿಕೊಳ್ಳುವ ಯೋಜನೆ ರೂಪಿಸುತ್ತಿದೆ. ಇದರ ಉದ್ದೇಶ ಉತ್ಪಾದನಾ
ಸಾಮರ್ಥ್ಯವನ್ನು ಹೆಚ್ಚಿಸುವುದು, ಸೇನೆಗೆ ಕ್ಷಿಪಣಿಗಳ ವಿತರಣೆಯನ್ನು ವೇಗಗೊಳಿಸುವುದು ಹಾಗೂ ಭವಿಷ್ಯದಲ್ಲಿ ಈ ಕ್ಷಿಪಣಿಯನ್ನು ವಿದೇಶಗಳಿಗೆ ರಫ್ತು ಮಾಡುವ ಅವಕಾಶಗಳನ್ನು ಇನ್ನಷ್ಟು ವಿಸ್ತರಿಸುವುದಾಗಿದೆ. ಖಾಸಗಿ ಕಂಪನಿಗಳ ಭಾಗವಹಿಸುವಿಕೆಯಿಂದ ದೇಶೀಯ ಉತ್ಪಾದನಾ ಸರಪಳಿಯು ಮತ್ತಷ್ಟು ಬಲವಾಗಲಿದ್ದು, ಮುಂದಿನ ದಿನಗಳಲ್ಲಿ ಹೊಸ ಕ್ಷಿಪಣಿಗಳ ಯೋಜನೆಗಳಿಗೆ ಅಗತ್ಯವಾದ ಕೈಗಾರಿಕಾ ಮೂಲಸೌಕರ್ಯವು ಇನ್ನಷ್ಟು ಅಭಿವೃದ್ಧಿಯಾಗಲಿದೆ. ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಕಂಪನಿಗೂ ಇದು ಮತ್ತೊಂದು ದೊಡ್ಡ ಸಾಧನೆಯಾಗಲಿದೆ. ಈಗಾಗಲೇ DRDO ಅಭಿವೃದ್ಧಿಪಡಿಸಿರುವ ಹಲವು ತಂತ್ರಜ್ಞಾನದ ಹಾಗೂ ಯುದ್ಧ ತಂತ್ರದ ಕ್ಷಿಪಣಿಗಳನ್ನು ನಿರ್ಮಿಸುತ್ತಿರುವ ನಮ್ಮ BDL ಕಂಪನಿ ಈ ಯೋಜನೆಯ ಮೂಲಕ ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು ಮತ್ತಷ್ಟು ವಿಸ್ತರಿಸಿಕೊಳ್ಳಲಿದೆ. ಭಾರತೀಯ ಸೇನೆ ತನ್ನ ಇನ್ಫ್ಯಾಂಟ್ರಿ ಪಡೆಗಳನ್ನು ನಿರಂತರವಾಗಿ ಆಧುನೀಕರಿಸುತ್ತಿರುವ ಈ ಸಂದರ್ಭದಲ್ಲಿ MPATGM ಸೇರ್ಪಡೆ ಬಹಳ ಮಹತ್ವದ ಹೆಜ್ಜೆಯಾಗಿದೆ. ವಿಶೇಷವಾಗಿ ಪರ್ವತ ಪ್ರದೇಶಗಳು, ಮರುಭೂಮಿ ಪ್ರದೇಶಗಳು ಹಾಗೂ ಮೆಕನೈಸ್ಡ್ ವಾರ್ಫೇರ್ ನಡೆಯುವ ಯುದ್ಧ ಭೂಮಿಗಳಲ್ಲಿ ನಮ್ಮ ಇನ್ಫ್ಯಾಂಟ್ರಿ ಪಡೆಗಳಿಗೆ ಶತ್ರುವಿನ ಟ್ಯಾಂಕ್ಗಳನ್ನು ಕ್ಷಿಪ್ರವಾಗಿ ನಾಶಪಡಿಸುವ ಸಾಮರ್ಥ್ಯ ಅತ್ಯಗತ್ಯವಾಗಿದೆ. ಅಂತಹ ಸಂದರ್ಭಗಳಲ್ಲಿ ಈ MPATGM ಭಾರತೀಯ ಸೈನಿಕರಿಗೆ ವೇಗವಾದ, ನಿಖರವಾದ ಮತ್ತು ಸಂಪೂರ್ಣ ಸ್ವದೇಶಿ ಆಂಟಿ ಟ್ಯಾಂಕ್ ಸಾಮರ್ಥ್ಯವನ್ನು ಒದಗಿಸುವ ಶಕ್ತಿಶಾಲಿ ಆಯುಧವಾಗಲಿದೆ. ಒಟ್ಟಾರೆಯಾಗಿ ನೋಡಿದರೆ ಈ ಯೋಜನೆ ಕೇವಲ ಹೊಸ ಕ್ಷಿಪಣಿಯ ಖರೀದಿ ಅಲ್ಲ, ಇದು ಭಾರತದ ರಕ್ಷಣಾ ಸ್ವಾವಲಂಬನೆ, ಸ್ವದೇಶಿ ತಂತ್ರಜ್ಞಾನ, ದೇಶೀಯ ಉತ್ಪಾದನೆ ಮತ್ತು ಭವಿಷ್ಯದ ರಕ್ಷಣಾ ರಫ್ತು ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುವ ಐತಿಹಾಸಿಕ ಹೆಜ್ಜೆಯಾಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಈ ಬೆಳವಣಿಗೆಯ ಕುರಿತು ನಿಮ್ಮ ಅಭಿಪ್ರಾಯವೇನು? DRDO ಅಭಿವೃದ್ಧಿಪಡಿಸುತ್ತಿರುವ ಈ ಸ್ವದೇಶಿ MPATGM ಭಾರತೀಯ ಸೇನೆಗೆ ಎಷ್ಟು ದೊಡ್ಡ ಬಲ ನೀಡಲಿದೆ ಎಂದು ನೀವು ಭಾವಿಸುತ್ತೀರಿ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.